ಇವತ್ತಿಗೆ ಈಗಲೇ ಡ್ರೆಸ್ ಚೇಂಜ್ ಮಾಡಿ ಬಿಡ್ತಲ್ಲ. ಡ್ರೆಸ್ಸಸ್ ನೋಡಿ ಎಷ್ಟು ಚಂದ ಚಂದ ಉಂಟು, ಬಟ್ ಅಷ್ಟೇ ಕಾಸ್ಟ್ಲಿ ಇರ್ತಾರೆ ಅನಿಸ್ತದೆ. ಇಟ್ ಇಸ್ ಸೋ ಪ್ರಿಟಿ. ಅಲ್ಲಿ ಶ್ರೀ ಶಾಪಿಂಗ್ ಮಾಡಿದ್ವಲ್ಲ, ಅಲ್ಲಿ ಕ್ಯಾಟ್ ವಿಲೇಜಲ್ಲಿ. ಸೊ ಅದು ನಾವು ಅಲ್ಲೇ ಬಿಟ್ಟು ಬಂದಿದ್ದೇವೆ ಆಯಿತಾ, ಕ್ಯಾಟ್ ವಿಲೇಜಲ್ಲೇ ಬಿಟ್ಟು ಬಂದಿದ್ದೇವೆ ಶಾಪಿಂಗ್ ಐಟಮ್ಸ್ ಎಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್, ಇದು ಡೇ 5 ಇನ್ ವಿಯೆಟ್ನಾಮ್. ಸೊ ಇವತ್ತು ನಾವು ಸಾಪದಲ್ಲೇ ಇದ್ದೇವೆ ಇನ್ನು ಸಹ, ಬಿಕಾಸ್ ನಿನ್ನೆ ರಾತ್ರಿ ಸಾಪದಲ್ಲೇ ಸ್ಟೇ ಮಾಡಿದ್ವಲ್ಲ. ಸೊ ಬೇಗವೇ ನಾವು ನಿನ್ನೆ ಮಲಗಿದ್ವಿ, ಬಿಕಾಸ್ ನಮಗೆಲ್ಲ ಟಯರ್ಡ್ ಆಗಿತ್ತಲ್ಲ. ಸೊ ಬೇಗ ಮಲಗಿ ಸ್ವಲ್ಪ ಫೋಟೋಸ್ ಎಲ್ಲ ನೋಡಿ ಚೂರು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎಲ್ಲ ಹಾಕಿ ಬೇಗ ಮಲ್ಕೊಂಡ್ವಿ. ಸೊ ಇವತ್ತು ಬೆಳಿಗ್ಗೆ ಬೇಗ ಹೇಳ್ಬೇಕಿತ್ತು. ಸೊ ಇವತ್ತು ಬೆಳಿಗ್ಗೆ ನಾನು 6ಗೆ ಎದ್ದು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ರೆಡಿ ಎಲ್ಲ ಆಗಿದೆ. ಸೊ ಈಗ 8:15 ಆಯಿತು. ಇವಾಗ ನಾವು ಹೊರಡ್ತಾ ಇದ್ದೇವೆ ಟು ಕ್ಯಾಟ್ ವಿಲೇಜ್ ಅಂತ ಹೇಳಿ. ಸೊ ಇಲ್ಲಿಂದ ಎಷ್ಟು ದೂರ ಉಂಟಂತ ಗೊತ್ತಿಲ್ಲ. ಸೊ ಇವಾಗ ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೇವೆ. ಒಳ್ಳೆ ಇತ್ತು ರೂಮ್, ಬಿಸಿ ನೀರಂತೂ ನೆಕ್ಸ್ಟ್ ಲೆವೆಲ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇತ್ತು. ಸೊ ನಾನು ಡೆನಿಮ್ ಹಾಕಿದ್ದೇನೆ, ವಿತ್ ದಿಸ್ ಕ್ಯೂಟ್ ಬ್ಯಾಗ್ ಇಟ್ಕೊಂಡಿದ್ದೇನೆ. ಸೊ ನೋಡೋ ಕ್ಯಾಟ್ ವಿಲೇಜ್ ಹೇಗೆ ಉಂಟಂತ. ರೋಡ್ ನೋಡಿ ಫುಲ್ ಕ್ಲೌಡಿಂದ ಕವರ್ ಆಗಿದೆ. ಸೊ ಇಲ್ಲಿ ಇವರು ಹೇಳ್ತಾ ಇದ್ದಾರೆ ಗೈಡ್ 3 ಕಿಲೋಮೀಟರ್ಸ್ ವಾಕಿಂಗ್ ಉಂಟು ಅಂತ ಹೇಳಿ. ಆಮೇಲೆ ಅಲ್ಲಿ ಅವರು ಅಲ್ಲಿ ಟ್ರೆಡಿಷ್ನಲ್ ಔಟ್ಫಿಟ್ಸ್ ಹಾಕಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನಿಮಗೆ ಬೇಕಾದ್ರೆ ಜಾಯಿನ್ ಆಗ್ಬೋದು, ಮತ್ತು ನಿಮಗೆ ಔಟ್ಫಿಟ್ ತೊಗೊಂಡು ಫೋಟೋ ತೆಗಿಬೋದು. ಬಟ್ ಔಟ್ಫಿಟ್ಟಿಗೆ ಇಟ್ ವಿಲ್ ಕಾಸ್ಟ್ ಸಮ್ ಮನಿ ಅಂತ ಹೇಳಿದ್ದಾರೆ. ಬಟ್ ಸಖತ್ ಕೋಲ್ಡ್ ಉಂಟು ಇಲ್ಲಿ. ಬಟ್ ನಡಿಬೇಕಲ್ಲ, ಇವಾಗ ಡೌನ್ ಉಂಟು. ಬಟ್ ವಾಪಸ್ ಬರಬೇಕಾದ್ರೆ ಅಪ್ಪಿಸ್ತಲ್ಲ, ಚಳಿ. ನಂದು ಎಲ್ಲ ವ್ಲಾಗಲ್ಲಿ ಹೀಗೆ ಇರ್ತದೆ ನೋಡಿ, ಯಾಕಂದರೆ ಇಲ್ಲಿ ಜಾಕೆಟ್ ತೆಗಿವಾಗಿಲ್ಲ, ಬಿಕಾಸ್ ಶೀತ ಆಗ್ತದೆ ಅಂತ ಹೇಳಿ. ಗೈಸ್ ಇಲ್ಲಿ ಅಣ್ಣ ಮತ್ತು ಭಾವನ ಸಪ್ರೇಟ್ ಬ್ರೊಮ್ಯಾನ್ಸ್ ನಗ್ತಾ ಉಂಟು ನೋಡಿ. ನಮಗೆ ಕ್ಯಾಟ್ ವಿಲೇಜಲ್ಲಿ ಫೈನಲಿ ಕನ್ನಡದವರು ಸಿಕ್ಕಿದ್ರು. ನಾವು ಕ್ಯಾಟ್ ವಿಲೇಜಿಗೆ ಬಂದೆ. ನಮಗೆ ಡಾಗ್ ಸಿಗ್ತಾ ಉಂಟು. ಇಲ್ಲಿ ಡಾಗ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ತುಂಬ ಪ್ರೀತಿಯಾಗಿ ಉಂಟು. ತುಂಬ ಡೌನ್ ಇಳ್ಕೊಂಬರ್ಬೇಕು. ಇವಾಗ ಇಳ್ಕೊಂಬರ್ಬೇಕಾದ್ರೆ ಯಾವುದೇ ರೀತಿಯ ಗೊತ್ತಾಗಲಿಲ್ಲ ಸಾಕು ಅಂತ ಸಹ. ಬಟ್ ಹೋಗ್ಬೇಕಾದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಹೆಕ್ಟಿಕ್. ಲೆಟ್ಸ್ ಸಿ. ಡ್ರೆಸ್ಸಸ್ ನೋಡಿ ಎಷ್ಟು ಚಂದ ಉಂಟು, ಬಟ್ ಅಷ್ಟೇ ಕಾಸ್ಟ್ಲಿ ಇರ್ತಾರೆ ಅನಿಸ್ತದೆ. ಇಟ್ ಇಸ್ ಸೋ ಪ್ರಿಟಿ. ಇದೆಲ್ಲ ಕೂಡ ಚಂದ ಉಂಟು. ಎಷ್ಟುಂಟು ಅಂತ ಕೇಳುವ. ವಾ ಅಕ್ಕ ನೋಡಕ್ಕ, 800 ರುಪೀಸ್ ಅಂತೆ. 800 ವರ್ತ್ ಅಲ್ಲ, ಬಿಕಾಸ್ ಒನ್ ಟೈಮ್ ಫೋಟೋ ತೆಗಿಲಿಕ್ಕೆ ಎಂತಕ್ಕೆ 800 ರುಪೀಸ್ ಕೊಡಬೇಕು, ಬೇಡ ಅಂತ ಅನಿಸ್ತದೆ. ನೋಡುವ. ಇಲ್ಲಿ ನೋಡಿ, ಇದು ಟ್ರೀ ಹೌಸ್. ಬೇಡವ 10,000 ಅಂತೆ. 10,000 ಡಾಂಗ್ಸ್ ಫಾರ್ 1 ಪರ್ಸನ್. ನೋಡಿ ಟಾಪ್ ವ್ಯೂ. ಇದು ನಾವು ರಿಯಲ್ ಫ್ಲವರ್ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಇದು ಫೇಕ್ ಫ್ಲವರ್. ಸೊ ಇಲ್ಲಿ ಅಣ್ಣ ಟ್ರೈ ಮಾಡ್ತಾ ಇದ್ದಾನೆ. ಇವರು 3 ಲ್ಯಾಕ್ ಅಂತ ಹೇಳಿದರು, ಬಟ್ ನಾವು ಬಾರ್ಗೇನ್ ಮಾಡಿ 250ಗೆ ತಂದ್ವಿ. 2.5 ಲ್ಯಾಕ್ಸ್ ಅಂದರೆ 800 ರುಪೀಸಿಗೆ ತಂದ್ವಿ. ಸೊ ನಾನು ಹೇಳೋದು, ನೀವು ವಿಯೆಟ್ನಾಮ್ಗೆ ಬಂದಾಗ ಪ್ಲೀಸ್ ಬಾರ್ಗೇನ್ ಮಾಡಿ, ಡೈರೆಕ್ಟ್ ಕೊಟ್ಟು ಬರಬೇಡಿ ಪ್ರೈಸ್. ದೇ ಆರ್ ವಿಲ್ಲಿಂಗ್ ಟು ಬಾರ್ಗೇನ್. ಅವರು ಕಮ್ಮಿ ಮಾಡಲಿಕ್ಕೆ ರೆಡಿ ಇರ್ತಾರೆ. ಸೊ ಪ್ಲೀಸ್ ಡೂ ದ್ಯಾಟ್. ತೋರ್ಸಾ ಇವತ್ತಿಗೆ ಈಗಲೇ ಡ್ರೆಸ್ ಚೇಂಜ್ ಮಾಡಿ ಬಿಡ್ತಲ್ಲ. ಚಂದ ಉಂಟು. 800 ರುಪೀಸ್ ಹೇಗೆ ಸಾಗ್ಬೋದು. ನಾವು ಕ್ಯಾಟ್ ವಿಲೇಜಿಗೆ ಹೋದ ತಕ್ಷಣ ಈ ಥರ ಟ್ರೆಡಿಷ್ನಲ್ ಅಂಗಿ ಹಾಕಿಕೊಂಡು ತುಂಬ ಜನ ಸಿಕ್ಕಿದ್ರು. ಅವರನ್ನು ನೋಡಿ ನನಗೆ ಮತ್ತು ನನ್ನ ಅಕ್ಕನಿಗೆ ಸಹ ಮನಸ್ಸಾಗಿ ಫೈನಲಿ ನಾವು ಸಹ ಆ ಥರ ಅಂಗಿಯನ್ನು ಟ್ರೈ ಮಾಡಿದ್ವಿ. ಥ್ಯಾಂಕ್ ಯು. ನೋಡಿ ಗೈಸ್, ನಾವು ಇಲ್ಲಿ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕಿದ್ವಿ ಫೋಟೋಶೂಟ್ ಮಾಡಲಿಕ್ಕೆ. ಕ್ರೇಜಿಯಾಗಿ ಕಲ್ತಾ ಉಂಟು. ಅಕ್ಕನ ತೋರಿಸ್ತೀನಿ ಇಲ್ಲಿ. ಅಕ್ಕ ಚಂದ ಕಾಣ್ತದ ಅಕ್ಕ ನಿಜ ಸಕ್ಕತ್ ಕಲ್ತಾ ಉಂಟ ಅಕ್ಕ, ನಿಜ ಪ್ರಾಮಿಸ್.
ಇಲ್ಲಿ ತುಂಬ ನಮಗೆ ಗರ್ಲ್ಸಿಗೆ ಹೇಳಿ ಮಾಡಿಸಿದ ಜಾಗ. ಅಂದರೆ ಇಲ್ಲಿ ಬಂದು ನೀವು ಡ್ರೆಸ್ ತೊಗೊಳ್ಳೋದು ಇಟ್ಸ್ ವೇಸ್ಟ್ ಆಫ್ ಮನಿ. ಸೊ ಬಂದಾಗ ಪ್ಲೀಸ್ ಡ್ರೆಸ್ ತೊಗೊಳ್ಳಿ. ಬಾಯ್ ಬಾಯ್. ಕ್ಯಾನ್ ಯು ಡೂ ಬಾಯ್ ಹಿಯರ್? ಬಾಯ್ ಬಾಯ್ ಬಾಯ್. ಸೊ ವೇಸ್ಟ್ ಆಫ್ ಮನಿ ಒಂದು. ಆಮೇಲೆ ಇನ್ನೊಂದೆಂತ ಹೇಳಿದ್ರೆ, ನಾನು ನಿಮ್ಮ ಹತ್ರ ಬಂದು ಪಿಕ್ಚರ್ಸ್ ಎಲ್ಲ ಕೇಳ್ತಾರೆ. ನಂಗೆ ಗೊತ್ತಿಲ್ಲ ವಾಯ್ಸ್ ಕೇಳ್ತಾ ಉಂಟಾ ಇಲ್ವಾ ಅಂತ ಹೇಳಿ. ಬಂದು ಪಿಕ್ಚರ್ಸ್ ಎಲ್ಲ ಕೇಳ್ತಾರೆ. ಸೊ ಸ್ಪೆಷಲ್ ಫೀಲ್ ಆಯ್ತು ನನಗೆ, ಒಂಥರ ಸೆಲೆಬ್ರಿಟಿ ಫೀಲ್ ಆಯಿತು. ಯಾ, ಐ ಆಮ್ ಸೋ ಹ್ಯಾಪಿ ವಿತ್ ಕ್ಯಾಟ್ ವಿಲೇಜ್. ಆ್ಯಂಡ್ ಇದೆಲ್ಲ ಸ್ಟ್ರೇಂಜರ್ ನನ್ನೊಟ್ಟಿಗೆ ಅಪ್ರೋಚ್ ಮಾಡಿ ಫೋಟೋ ಕ್ಲಿಕ್ ಮಾಡಿಕೊಂಡಂತಹ ಮೂಮೆಂಟ್ಸ್. ಗೈಸ್, ಕ್ವಿಕ್ ಅಪ್ಡೇಟ್ಸು. ಫೋಟೋಸ್ ಎಲ್ಲ ತೆಗೆದ್ವಲ್ಲ, ಇವಾಗ ಔಟ್ಫಿಟ್ ಎಲ್ಲ ತೆಗೆದ್ವಿ ನಾವು. ತೆಗೆದ ನಂತರ ಇವಾಗ ನಾರ್ಮಲ್ ಔಟ್ಫಿಟ್ಟಲ್ಲೇ ಇದ್ದೇವೆ. ಸೊ ನಮ್ಮದು ಆ ಫೋಟೋ ಹಾಕಿದ ಔಟ್ಫಿಟ್ ನಮ್ಮ ಔಟ್ಫಿಟ್ ಮೇಲೇ ಹಾಕಿದ್ದು. ಸೊ ಡ್ರೆಸ್ ಚೇಂಜ್ ಅದೆಲ್ಲ ಮಾಡಬೇಕಂತ ಏನಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಸ್ಟೆಪ್ಸ್ ಇತ್ತು, ಸ್ಟೆಪ್ಸ್ ಎಲ್ಲ ಹಚ್ಕೊಂಡು ಬಂದ್ವಿ. ಇನ್ನೊಂದು 400 ಮೀಟರ್ ನಡೆದ ನಂತರ ಬೇಕಾದ್ರೆ ಕಾರ್ ತೊಗೊಳ್ಬೋದು. ಅದು 1 ಗಂಟೆ ನಡಿಬೇಕಂತೆ. ನೆವರ್ ಇನ್ ಮೈ ವೈಲ್ಡೆಸ್ಟ್ ಡ್ರೀಮ್ ನಾನು ಅದನ್ನು ನಡೀತೇನೆ ಅಂತ ಅಂದ್ಕೊಳ್ತೇನೆ. ಸೊ ನಾವು ಕಾರನ್ನು ಪ್ರಿಫರ್ ಮಾಡ್ತೀವಿ. ಒಂದು ಕಾರಿಗೆ ಎಷ್ಟು ಗೊತ್ತಿಲ್ಲ ನನಗೆ, ಬಟ್ ಅಫೋರ್ಡೆಬಲ್ ಉಂಟು. ಸೊ ವಿ ವಿಲ್ ಟೇಕ್ ಕಾರ್. ಯಾ ಗೈಸ್, ಐ ಅಪ್ಡೇಟ್ ಯು ಲೇಟರ್. ನಮ್ಮದು ಬಸ್ ಬಂತು. ಸೊ ಬಸ್ಸಲ್ಲಿ ಹತ್ತಾ ಇದ್ದೇವೆ. ಸೊ ದಿಸ್ ಇಸ್ ಅವರ್ ಬಸ್. ನಡಿಲಿಕ್ಕಂತೂ ಇಂಪಾಸಿಬಲ್. ಸೊ ಯಾ, ಬರಲ್ಲ. No, 500 step. No. ಗೈಸ್, ಆದರ್ಶ್ ಪಾವ ಅವ್ರದ್ದು ಯೂಟ್ಯೂಬ್ ಚಾನಲನ್ನು ಫೈನಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ವರ್ಷದಿಂದ ಹೇಳ್ತಿದ್ದಾರೆ ಅಕ್ಕ. ಒಂದು ವರ್ಷದಿಂದ ಜಾಸ್ತಿ. ನಾನಂತೂ ಹೋಪ್ಸೇ ಬಿಟ್ಟಿದ್ದೆ, ಬಟ್ ಲಕಿಲಿ ಫಾರ್ಚುನೇಟ್ಲಿ ನಮ್ಮ ಭಾಗ್ಯ ತುಂಬಾ ಒಳ್ಳೆದಿದೆ. ಎಲ್ಲದಕ್ಕೆ ಒಂದು ಟೈಮ್ ಬರಬೇಕಲ್ಲ. ಕರೆಕ್ಟ್ ಟೈಮ್ ಬಂತ ಅನಿಸ್ತದೆ. ಟೈಮ್ ಬಂದಿದೆ. ಹೌದು. ಆಲ್ ದ ಬೆಸ್ಟ್ ಆದರ್ಶ್ ಪಾವ. ಸೊ ಆದರ್ಶ್ ಪವನ್ ನಂಗೆ ನೆನಪು ಮಾಡ್ತಾ ಇರು ಡೈಲಿ. ಆದರ್ಶ್ ಪವನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕೆಳಗಿರೋ ಗಂಟೆಯನ್ನು ಒತ್ತಿ ಬಿಡಿ. ಅದನ್ನು ಕಟ್ ಮಾಡುವ. ಓಕೆ ಗೈಸ್, ಬೈ ಬಾಯ್. ಸೊ ಇವಾಗ ನಮ್ಮದು ಇಲ್ಲಿ ನಾವು ಹೋಟೆಲ್ಗೆ ಬಂದ್ವಿ. ನಾವು ಬಸ್ಸಲ್ಲಿ ಬಂದ್ವಿ. ಬಸ್ಸಿನ ಡೈರೆಕ್ಟಾಗಿ ಹೋಟೆಲಿಗೆ ಬಂದ್ವಿ. ಸೊ ಇಲ್ಲಿಂದ ನಾವು ಆ್ಯಕ್ಚುಲಿ ಹನಾಯಿಗೆ ಹೋಗ್ತಾ ಇದ್ದೇವೆ. 3 PM ನಮ್ಮದು ಹನಾಯಿಗೆ ಬಸ್ ಉಂಟು. ಡೈರೆಕ್ಟ್ ನಾವು ಫಸ್ಟಿಗೆ ಹೋಗಿದ್ವಲ್ಲ, ಮೊನ್ನೆ ಬಂದಿದ್ವಲ್ಲ ಸಾಪಾಗೆ, ಅದೇ ಥರದ ಬಸ್ಸಲ್ಲಿ ವಾಪಸ್ ನಾವು ಹೆನಾಯಿಗೆ ಹೋಗ್ತಾ ಇದ್ದೇವೆ. ಹೆನಾಯಿಂದ ನಾವು ಅರೌಂಡ್ 8:30, 9 ಹಾಗೆ ರೀಚ್ ಆಗ್ತೇವೆ. ದೆನ್ ನಾವು ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತಿದ್ದೇವೆ. ನೋಡುವ ಎಷ್ಟು ಗಂಟೆ ರೀಚ್ ಆಗ್ತೇವೆ, ಶೋರ್ ಇಲ್ಲ. ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಲೆಟ್ಸ್ ಗೋ. ಬಾಯ್ ಬಾಯ್. ಸಿ ಯು. 2:30 ಇಲ್ಲಿ ನೋಡಿ. ಥ್ಯಾಂಕ್ ಯು ಗೈಸ್. ಇವರ ದೇವರಿಗೆ ಇವರು ಕೋಕೋ ಕೋಲಾ ಎಲ್ಲ ಇಡ್ತಾರೆ ನೋಡಿ. ಕ್ಯಾಟ್ ವಿಲೇಜಲ್ಲಿ ನಮ್ಮ ಅಮ್ಮಂದ್ರಿಗೆ ಕೊಡಲಿಕ್ಕೋಸ್ಕರ ಈ ಥರದ ಕ್ಯೂಟ್ ಬ್ಯಾಗ್ಗಳನ್ನು ನಾವು ಎಲ್ಲರೂ ಸಹ ಪರ್ಚೇಸ್ ಮಾಡಿದಂಥ ಬ್ಯಾಗ್ಗಳನ್ನು ಒಂದು ದೊಡ್ಡ ಕವರಲ್ಲಿ ಹಾಕಿ ಹೋಟೆಲಿಂದ ಬಸ್ ಸ್ಟೇಷನಿಗೆ ಹೋಗುವಂಥ ಕ್ಯಾಬಲ್ಲಿ ಕೂಡ ಇಟ್ಟಿದ್ವಿ. ಕ್ಯಾಬಿಂದ ಇಳಿಯುವಾಗ ಆ ಕವರನ್ನು ತೊಗೊಳ್ಳಿಕ್ಕೆ ಮರ್ತೋಗಿದೆ. ಹೆನಾಯಿಗೆ ಹೋದ ನಂತರ ನಮಗೆ ಫ್ಲ್ಯಾಶ್ ಆಯಿತು, ನಾವು ಕವರನ್ನು ಕ್ಯಾಬಲ್ಲೇ ಬಿಟ್ಟಿದ್ದೇವೆ ಅಂತೇಳಿ. ಇಲ್ಲಿ ಅಣ್ಣ ಕ್ಯಾಬ್ ಅವರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. So he doesn't have the phone number of the. ಅವ್ರಿಗೆ ಕಾಲ್ ಮಾಡಿ ಕೇಳಬೇಕಾದ್ರೆ ಅದು ಹೇಳ್ತಾ ಇದ್ದಾರೆ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ. ಬಟ್ ನನಗೆ ಕರೆಕ್ಟ್ ನೆನಪುಂಟು, ಬಿಕಾಸ್ ನಾನೇ ಹಾಕಿದ್ದು. ಮತ್ತು ನಮಗೆ ನೆನಪಿಲ್ಲ ಅದನ್ನು ತಗೊಳ್ಳಿಕ್ಕೆ. ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಬೇಗ ಬಂದ್ವಿ ರೂಮಿಗೆ. ಅರೌಂಡ್ 10 o'clock ಬಂದ್ವಿ. ಬಟ್ ಸ್ಟಿಲ್ ಅದೇ ಟೆನ್ಷನಲ್ಲಿ ಎಂತ ಸಹ ಮಾಡಲಿಲ್ಲ. ನಾವು ಇಲ್ಲಿ ಆ್ಯಕ್ಚುಲಿ ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದೇ ಟೆನ್ಷನಲ್ಲಿ ಎಂತ ಸಹ ಮಾಡಲಿಕ್ಕಾಗಿಲ್ಲ, ಇಲ್ಲೇ ಕೂತ್ಕೊಂಡ್ವಿ. ಇವಾಗ 12 ಆಗಿದೆ ಗಂಟೆ ನೈಟ್. ಇವಾಗ ನಾವು ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತ ಹೊರಟಿದ್ದೇವೆ. ಯಾವ ಅಂಗಡಿ ಓಪನ್ ಇರ್ತದೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಯಾಕಂದರೆ ನಾವು ನಾಳೆ ಹೊರಡೋ ಕಾರಣದಿಂದಾಗಿ ಇವತ್ತೇ ಮಾಡಬೇಕು. ಮತ್ತು ನಾವು ತೊಗೊಂಡ ಐಟಮ್ಸ್ ಮಿಸ್ ಆಗಿದೆ. ಸೊ ಹಾಗೆ. ಆ್ಯಂಡ್ ಅಕ್ಕ ಬರಲಿಲ್ಲ, ಅಕ್ಕ ಮಲ್ಕೊಂಡ್ಲು, ಅವ್ರಿಗೆ ಸುಸ್ತಾಯಿತು ಅಂಥೇಳಿ. ನಾನು ವಚನ್, ಅಣ್ಣ, ಆದರ್ಶ್ ಬಾಬು ಹೋಗ್ತಾ ಇದ್ದೇವೆ. ಎಲ್ಲ ಸ್ಟ್ರೀಟ್ಗಳು ಕ್ಲೋಸ್ ಆಗಿದೆ. ಯಾವುದೇ ರೀತಿಯ ಸ್ಟ್ರೀಟ್ ಶಾಪಿಂಗ್ ಅಂತ ಇಲ್ಲ, ಬಿಕಾಸ್ 12ಗೆ ಯಾರು ಓಪನ್ ಇರ್ತಾರೆ ಅಂತೇಳಿ. ಬಟ್ ನೋಡುವ ಎಂತ ಸಿಗ್ತದೆ ಅಂತೇಳಿ.